ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿ ಗ್ರಾಮದಲ್ಲಿ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರ ಸೇವೆ ಸಾರ್ಥಕವಾದದ್ದು. ನಿವೃತ್ತ ಉಪನಿರ್ದೇಶಕ ದಾಸರ ತಂದೆ ತಾಯಿ ಕಲಿಸಿದ ಗುರುವಿನ ಕಲಿತ ಶಾಲೆಯ ಮತ್ತು ಬೆಳೆಸಿದ ಸಮಾಜದ ಋಣ ತೀರಿಸಲು ಮಕ್ಕಳು ಕಂಕಣಬದ್ಧರಾದಾಗ ಮಾತ್ರ ಸುಖಿ ಸಮಾಜ, ಸಮೃದ್ಧಿ ಸಮಾಜ, ಅಭಿವೃದ್ಧಿ ಸಮಾಜ ರೂಪಿಸಲು ಸಾಧ್ಯ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಚಿಕ್ಕೋಡಿ ನಿವೃತ್ತ ಉಪನಿರ್ದೇಶಕ ಎಂಜಿ ದಾಸರ್ ಹೇಳಿದರು. ಅವರು ಶನಿವಾರದಂದು ರಾಮದುರ್ಗ ತಾಲೂಕಿನ ತೊಂಡಿಕಟ್ಟಿಯಲ್ಲಿ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ತೊಂಡಿಕಟ್ಟಿ ಇದರ ಶತಮಾನೋತ್ಸವ ಸಮಾರಂಭದಲ್ಲಿ ಅತಿಥಿ ಉಪನ್ಯಾಸ ಸ್ಥಾನದಿಂದ ಮಾತನಾಡಿ, ಕಲಿಸುವ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲು ಆಗಿರುವುದರಿಂದ ಸಂಸ್ಕೃತಿ ಮನೆಯಿಂದಲೇ ಆರಂಭಗೊಳ್ಳುವುದು. ಶಾಲೆಯಲ್ಲಿ ವಿಕಸನ ಹೊಂದುವುದು, ಸಮಾಜದಲ್ಲಿ ಅರಳಿದ ಹೂವಾಗಿ ಪರಿಮಳ ಹರಡಲು ಸಾಧ್ಯವಾಗುವುದು. ಶಾಲೆಯಲ್ಲಿ 4 ಅಂಕಗಳು ಕಡಿಮೆಯಾದರೂ ಪರವಾಗಿಲ್ಲ, ಸಮಾಜದಲ್ಲಿ 4 ಜನರಿಗೆ ಬೇಕಾಗುವ ವ್ಯಕ್ತಿಯಾಗಿ ಆದರ್ಶ ಗುಣ ರೂಢಿಸಿಕೊಳ್ಬೇಕು. ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಮಾಣಿಕ್ಯ ನೀನಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕಿಲ್ಲ ಎಂಬ ಅವನ ಮಾತು ಸಾಕಾರಗೊಂಡಿದೆ. ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ ಮಸನದಲ್ಲಿ ಅರಳಿದ ಹೂವಿಗೆ ಸಮಾನ. ಮಕ್ಕಳಲ್ಲಿ ಪ್ರೀತಿ, ಕರುಣೆ, ಸತ್ಯ, ಪ್ರಾಮಾಣಿಕತೆ ರೂಢಿಸಿಕೊಳ್ಳಲು ತಂದೆ ತಾಯಿ ಗುರುವೃಂದ ಸಾಕಷ್ಟು ಅವಕಾಶ ನೀಡಬೇಕು. ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲಾಗಿ ಮಕ್ಕಳನ್ನ ಆಸ್ತಿಯನ್ನಾಗಿಸಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ ಮಾತನಾಡಿ, ಮಕ್ಕಳು ಜ್ಞಾನಾರ್ಜನೆ ಸಮಯದಲ್ಲಿ ಟಿವಿ ವೀಕ್ಷಣೆ ಮತ್ತು ಮೊಬೈಲ್ ಬಳಕೆಯಿಂದ ದೂರ ಇರಬೇಕು. ಶಿಕ್ಷಣ ಮಹತ್ವ ಬಹಳ ದೊಡ್ಡದಾಗಿದೆ. ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಒತ್ತು ನೀಡುತ್ತಿರುವುದು ಸಂತಸದ ವಿಷಯವಾದರೂ ನೌಕರಿಗೆ ಬೇರೆಯವರ ಹತ್ತಿರ ಕೈ ಚಾಚದೆ ಸ್ವಾವಲಂಬನೆಯ ಉದ್ಯೋಗಕ್ಕೂ ಆದ್ಯತೆ ನೀಡಬೇಕು. ತೊಂಡಿಕಟ್ಟಿಯಲ್ಲಿ ಅವಶ್ಯಕತೆ ಇರುವ ಪ್ರೌಢಶಾಲೆ ಮಂಜೂರಾತಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದ ಅವರು, ಶತಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವ ತೊಂಡಿಕಟ್ಟಿ ಗ್ರಾಮದ ಜನರ ಕಾರ್ಯ ಅಭಿನಂದನೀಯ ಎಂದರು. ಸರ್ಕಾರದ ಮುಖ್ಯ ಚೇತಕ ಹಾಗೂ ಶಾಸಕ ಅಶೋಕ ಪಟ್ಟಣ್ ಅವರ ಸಹೋದರ ಪ್ರದೀಪ್ ಪಟ್ಟಣ್ ಅವರು ಶಾಲಾ ಆವರಣದಲ್ಲಿ ನೂತನ ಸರಸ್ವತಿ ಮಂದಿರ ಉದ್ಘಾಟಿಸಿ ಮಾತನಾಡಿ, ತೊಂಡಿಕಟ್ಟಿಗೆ ಪ್ರೌಢಶಾಲೆಯ ಸೌಲಭ್ಯ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ ತೊಂಡಿಕಟ್ಟಿ ಗಾಳೇಶ್ವರ ಮಠದ ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ಮಾತನಾಡಿ, ಅನ್ನ, ಆರೋಗ್ಯ, ಅಕ್ಷರ ಹಾಗೂ ಆಶ್ರಯ ಇವು ಮನುಷ್ಯನಿಗೆ ಬೇಕಾದ 4 ಆಧಾರ ಸ್ತಂಭಗಳು. ಇವುಗಳಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುವುದೇ ಅಕ್ಷರ ಜ್ಞಾನ. ಅಂತಹ ಅಕ್ಷರ ಜ್ಞಾನ ದೇಗುಲದ ಶತಮಾನೋತ್ಸವ ಸಮಾರಂಭ ಮಾಡುವ ಮೂಲಕ ಒಳ್ಳೆಯ ಕಾರ್ಯಕ್ಕೆ ಮುನ್ನುಡಿ ಹಾಕಿದ್ದಾರೆ ಎಂದರು. ರಾಮದುರ್ಗ ಬಿಇಒ ಸುರೇಂದ್ರ ಕಾಂಬಳೆ ಪ್ರಯೋಗಾಲಯ ಉದ್ಘಾಟಿಸಿ ಮಾತನಾಡಿದರು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮಣ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ಸಮಾರಂಭದ ವೇದಿಕೆಯಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಐಶ್ವರ್ಯ ಹುಚ್ಚನವರ್, ಪದಾಧಿಕಾರಿಗಳು ಪಿಡಿಒ ಪರಸಪ್ಪ ದೇಮನ್ನವರ್, ಶಿಕ್ಷಣ ಸಂಯೋಜಕ ಎನ್ಡಿ ರಾಮದುರ್ಗ, ಬಿಆರ್ಪಿ ಜಗದೀಶ್ ಲಮಾನಿ, ಸಿಆರ್ಪಿ ಪಿಎಲ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಶಾಲೆಯ ಪ್ರಭಾರಿ ಪ್ರಧಾನ ಗುರು ಪಿಟಿ ತೋಳಮಟ್ಟಿ ಸ್ವಾಗತಿಸಿದ್ರು. ಶೈಲಾ ಕೊಕ್ಕರಿ ನಿರೂಪಿಸಿದ್ರು. ಬಿಬಿ ಒಡೆಯರ್ ವಂದಿಸಿದ್ರು. ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಸತ್ಕರಿಸಿ ಗೌರವಿಸಲಾಯಿತು. ಇದಕ್ಕೂ ಮೊದಲು ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರನ್ನ ಗ್ರಾಮದ ಶ್ರೀ ಅವಧೂತ ಗಾಳೇಶ್ವರ ಮಠದಿಂದ ಕುಂಭಮೇಳ ಮತ್ತು ವಾದ್ಯ ಮೇಳಗಳ ಮೆರವಣಿಗೆಯ ಮುಖಾಂತರ ಶಾಲಾ ಆವರಣದಲ್ಲಿನ ಸಮಾರಂಭದ ವೇದಿಕೆಯವರೆಗೆ ವಿದ್ಯಾರ್ಥಿಗಳ ಪುಷ್ಪವೃಷ್ಟಿ ಮೂಲಕ ಬರಮಾಡಿಕೊಳ್ಳಲಾಯಿತು. ಇಲ್ಲಿ ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಶತಮಾನೋತ್ಸವ ಸಮಾರಂಭವನ್ನು ವಿಧಾನ ಪರಿಷತ್ ಸದಸ್ಯ ಹನುಮಂತ ನಿರಾಣಿ, ವೆಂಕಟೇಶ್ವರ ಮಹಾರಾಜರು, ಪ್ರದೀಪ್ ಪಟ್ಟಣ್ ಉದ್ಘಾಟಿಸಿದರು. ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ವೀರಭದ್ರ ಕೋರಿ, ಎಂಪವರ್ ನ್ಯೂಸ್, ಬೆಳಗಾವಿ.